ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವ. 12 ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಸಂಭವಿಸಬಹುದಾದಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಅದೇ ರೀತಿಯಾಗಿ ಗ್ರಹಸ್ಥಿತಿಗಳು ಯಾವ್ಯಾವ ಗ್ರಹಗಳು ಯಾವ್ಯಾವ ದಿನಾಂಕದಂದು ಯಾವ್ಯಾವ ರಾಶಿಯನ್ನು ಪ್ರವೇಶ ಮಾಡಲಿಕ್ಕಿದೆ ಅಂತ ಹೇಳುವಂಥದ್ದನ್ನು ಕೂಡ ಇವತ್ತಿನ ದಿವಸ ತಿಳಿದುಕೊಳ್ಳುವ. 1ನೇ ತಾರೀಕು ಕುಜನು ಮೇಷರಾಶಿಗೆ ತನ್ನ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ 12ನೇ ತಾರೀಕು ಮಿಥುನ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು. ಅದೇ ರೀತಿ 14ನೇ ತಾರೀಕು ಮಿಥುನ ರಾಶಿಗೆ ರವಿಯ ಪ್ರವೇಶ ಆಗುವಂಥದ್ದು. 29ನೇ ತಾರೀಕು ಜೂನ್ ಕರ್ಕಾಟಕ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಈ ರೀತಿಯಾಗಿದೆ ಗ್ರಹಸ್ಥಿತಿ ವೀಕ್ಷಕರೇ. ತುಲಾರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ನೋಡುವುದಾದರೆ, ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ಮಿಥುನ ರಾಶಿಯಲ್ಲಿ ರವಿ ಮತ್ತು ಬುಧನನ್ನು ಸೇರಿಕೊಂಡು ನಿಲ್ಲುವಂಥದ್ದು. ಆರೋಗ್ಯದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಕೀರ್ತಿಯನ್ನು ಪಡೆಯುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಅದೇ ರೀತಿ ಮಾತಿನಲ್ಲಿಯೂ ಕೂಡ ಉತ್ತಮ ಕೌಶಲ್ಯಗಳು ಸಿಗುವಂಥ ಯೋಗಗಳಿದೆ. ಇನ್ನು ಧನಸ್ಥಾನವನ್ನು ನೋಡೋದಾದರೆ, ಧನಸ್ಥಾನಾಧಿಪತಿಯಾಗಿರ್ತಕ್ಕಂಥ ಕುಜನು ರುಚಕ ಯೋಗ ಪ್ರಧಾನಾಗಿರೋದ್ರಿಂದಾಗಿ ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲಗಳಿದೆ. ಕುಟುಂಬದಲ್ಲಿಯೂ ಕೂಡ ಸುಖ ದಾಂಪತ್ಯ ಜೀವನವನ್ನು ಅನುಭವಿಸುವಂತಹ ಯೋಗಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಕುಟುಂಬದಲ್ಲಿಯೂ ಕೂಡ ನಿಮಗೆ ಉತ್ತಮ ರೀತಿಯಾಗಿರ್ತಕ್ಕಂತಹ ಗೌರವ ಪ್ರಾಪ್ತಿಯಾಗುವಂಥ ಯೋಗಗಳಿದೆ. ಅದೇ ರೀತಿ ನಿಮ್ಮ ಮಾತಿಗೆ ಉತ್ತಮ ರೀತಿಯಾಗಿರ್ತಕ್ಕಂತಹ ಬೆಲೆ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಸಹಾಯ ಸ್ಥಾನವನ್ನು ನೋಡೋದಾದರೆ, ನಿಮ್ಮ ಸಹೋದರರೊಳಗೆ ಸಣ್ಣ ಪುಟ್ಟ ವಿಷಯದಲ್ಲಿ ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳಿದೆ. ಜಾಗ್ರತೆಯಿಂದ ಅದನ್ನು ಸರಿಪಡಿಸಿಕೊಂಡು ಹೋದರೆ ಉತ್ತಮ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಚತುರ್ಥ ಸ್ಥಾನವನ್ನು ನೋಡೋದಾದರೆ, ಚತುರ್ಥ ಪಂಚಮಾಧಿಪತಿ ಶನಿಯು ತನ್ನ ಸ್ವಕ್ಷೇತ್ರ ಮೂಲ ತ್ರಿಕೋಣವಾಗಿರ್ತಕ್ಕಂಥ ಕುಂಭರಾಶಿಯಲ್ಲಿರೋದ್ರಿಂದಾಗಿ ಮಾಡುವಂತಹ ನಿಮ್ಮ ಉದ್ಯೋಗ ಕ್ಷೇತ್ರ ಇರಬಹುದು ಅಥವಾ ನೀವು ಖರೀದಿ ಮಾಡಿರ್ತಕ್ಕಂಥ ಭೂಮಿ ಇರಬಹುದು, ಈ ಎಲ್ಲ ವಿಷಯದಲ್ಲಿ ಕೂಡ ಉತ್ತಮ ಬದಲಾವಣೆಯನ್ನು ಕಾಣಬಹುದು. ಭೂಮಿಯನ್ನು ತಗೊಂಡಿರ್ತೀರ, ಅಲ್ಲಿ ಹೊಸ ರೀತಿಯಾಗಿರ್ತಕ್ಕಂತಹ ಯೋಜನೆಯನ್ನು ಹಾಕ್ಕೊಂಡು ಮನೆಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸ್ಕೊಳ್ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದರೆ ನಿಮಗದು ಸಹಕಾರ ಆಗುವಂಥ ಯೋಗಗಳಿದೆ. ಅದಕ್ಕೆ ಉತ್ತಮ ಸಹಾಯವೂ ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ತಾಯಿಯ ಆರೋಗ್ಯದಲ್ಲಿ ಕೂಡ ಉತ್ತಮ ಬದಲಾವಣೆಯನ್ನು ಕೂಡ ನೀವು ಕಾಣುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ನೂತನವಾಗಿರ್ತಕ್ಕಂತಹ ವಾಹನವನ್ನು ಖರೀದಿ ಮಾಡುವವರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಮಯ. ವಾಹನ ಚಲಿಸುವಾಗಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಚಲಿಸಿ, ಏನು ಯೋಚನೆ ಮಾಡಬೇಕಾದಂಥ ಅಗತ್ಯಗಳಿಲ್ಲ ವೀಕ್ಷಕರೇ. ಅದೇ ರೀತಿಯಾಗಿ 6ನೇ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಸ್ವಲ್ಪ ಶತ್ರುಗಳಿಂದ ಉಪದ್ರವಗಳು ಬರುವಂಥ ಸಾಧ್ಯತೆಗಳಿದೆ. ನೀವು ಮಾಡುವಂಥ ಕೆಲಸ ಕಾರ್ಯ ಇರ್ಬೋದು, ವ್ಯವಹಾರಗಳಿರ್ಬೋದು, ಇನ್ನಿತರ ಚಟುವಟಿಕೆಯನ್ನು ನಿಮ್ಮ ಸಂಬಂಧಿಕರಿರ್ಬೋದು ಅಥವಾ ಸ್ನೇಹಿತರಿರ್ಬೋದು, ಈ ಅಷ್ಟೇ ಬೇಕಾದವರು ಇರಲಿ, ಎಲ್ಲವರಲ್ಲಿಯೂ ಕೂಡ ಈ ವಿಷಯಗಳನ್ನು ವ್ಯಕ್ತಪಡಿಸಿಕೊಂಡು ಹೋಗಬೇಕಾದಂಥ ಅಗತ್ಯಗಳಿಲ್ಲ. ಅದು ಕೆಲವಷ್ಟು ದೃಷ್ಟಿಯಾಗಿ ಪರಿಣಮಿಸಿ ನಿಮ್ಮ ಕಾರ್ಯಕ್ಕೆ ತಟಸ್ಥತೆಗಳು ಬರುವಂಥ ಸಾಧ್ಯತೆಗಳಿದೆ. ನಿಮ್ಮ ಮೇಲೆ ಕೆಲವಷ್ಟು ಮತ್ಸರಗಳು ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಅವರಿಂದೆಲ್ಲ ಸ್ವಲ್ಪ ದೂರ ಇದ್ದಷ್ಟು ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಸ್ವಲ್ಪ ನೋಡಿಕೊಂಡು ಮುಂದುವರಿಯಿರಿ ಈ ವಿಷಯದಲ್ಲಿ. ಅದೇ ರೀತಿಯಾಗಿ ರಾಹುವಿನಿಂದಾಗಿಯೂ ಕೂಡ ಕೆಲವಷ್ಟು ಮಾತುಗಳನ್ನು ಕೆಡಿಸಿ ಅಪವಾದಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಮೇಲೆ ಕೆಲವಷ್ಟು ವಿರೋಧಗಳದ ಮಾತುಗಳಿಂದ, ಕೆಲವಷ್ಟು ಅಪವಾದಗಳಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 7ನೇ ಸ್ಥಾನವನ್ನು ನೋಡೋದಾದರೆ, 7ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಕುಜನು ತನ್ನ ಸ್ವಕ್ಷೇತ್ರದಲ್ಲೇ ಇರೋದರಿಂದಾಗಿ ರುಚಕ ಯೋಗ ಪ್ರಧಾನಾಗಿರೋದರಿಂದಾಗಿ ಕುಜನಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ಕಾಣಬಹುದು. ಭೂಮಿಕಾರಕತ್ವ ಇರೋದರಿಂದಾಗಿ ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವವರಿಗಿರ್ಬೋದು, ಅದೇ ರೀತಿಯಾಗಿ ಲ್ಯಾಂಡ್ ಡೆವಲಪರ್ಸಿಗಿರ್ಬೋದು, ಇನ್ನಿತರ ಭೂಮಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಷಯದಲ್ಲಿ ಮುಂದುವರಿಯುವವರಿಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು. ಅದೇ ರೀತಿಯಾಗಿ ಸಾಲ ವ್ಯವಹಾರ ಮಾಡುವವರಿಗೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫೈನಾನ್ಸ್ ವಿಷಯದಲ್ಲಿ
ಉತ್ತಮ ರೀತಿಯಾಗಿರ್ತಕ್ಕಂಥ ಫಲಗಳು ಸಿಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದು ಸ್ವಲ್ಪ ಶತ್ರುಗಳಿಂದ ಜಾಗ್ರತೆ ಇದ್ದಷ್ಟು ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂತಹ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣ್ಬೋದು. ಅಲ್ಪ ಸ್ವಲ್ಪ ತಿರುಗಾಟಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ದೂರದ ಊರುಗಳಿಗೆ ಹೆಚ್ಚಿಗೆ ತಿರುಗಾಟ ಮಾಡುವಂಥದ್ದು ಅಥವಾ ಬೇರೆ ದೇಶಗಳಿಗೆ ತಿರುಗಾಟ ಮಾಡುವಂಥ ಯೋಗಗಳು ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಈ ತಿರುಗಾಟದಿಂದಾಗಿ ಸ್ವಲ್ಪ ಆರೋಗ್ಯಕ್ಕೂ ಕೂಡ ಇಫೆಕ್ಟ್ ಆಗುವಂಥ ಸಾಧ್ಯತೆಗಳಿದೆ. ಜಾಗ್ರತೆಯಿಂದ ಮುಂದುವರಿಯಿರಿ. ಇನ್ನು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ವಾಹನ ಚಲಿಸುವಾಗಿರಬಹುದು ಅಥವಾ ಎತ್ತರದ ಜಾಗದಲ್ಲಿ ನಿಂತು ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಕರೆಂಟಿಗೆ ಸಂಬಂಧಪಟ್ಟಿರಬಹುದು, ನೀರಿಗೆ ಸಂಬಂಧಪಟ್ಟಿರಬಹುದು ಅಥವಾ ಗ್ಯಾಸಿಗೆ ಸಂಬಂಧಪಟ್ಟಿರಬಹುದು, ಎಲ್ಲ ವಿಷಯದಲ್ಲಿ ಕೆಲಸ ಕಾರ್ಯ ಮಾಡುವವರಿಗೆ, ನಿತ್ಯ ಆ ಕೆಲಸದಲ್ಲಿ ಬದುಕನ್ನು ಕಟ್ಟಿಕೊಳ್ಳುವವರಿಗೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾದಂಥ ವಿಷಯಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ 9ನೇ ಸ್ಥಾನವನ್ನು ನೋಡೋದಾದರೆ 9ನೇ ಸ್ಥಾನದಲ್ಲಿರ್ತಕ್ಕಂತಹ ರವಿ, ಅದೇ ರೀತಿಯಾಗಿ ಬುಧ ಮತ್ತು ಶುಕ್ರನಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜ ಜ್ಞಾನೋಪಾಸನ ಸೌಶೀಲ್ಯ ಗುರವೋ ನವಮಾಧಮಿ ಅಂತ ಹೇಳುತ್ತೆ. 9ನೇ ಸ್ಥಾನದಲ್ಲಿ ಭಾಗ್ಯ ಧರ್ಮ ದಯಾ ಪುಣ್ಯ, ಇನ್ನಿತರರಿಗೆ ಭಾಗ್ಯ ಅಥವಾ ಉಪಕಾರ, ದಯೆ, ಪ್ರಾಣಿ ಪಕ್ಷಿಗಳಲ್ಲಿ ಪ್ರೀತಿ, ಅದೇ ರೀತಿಯಾಗಿ ಅನ್ನದಾನ ಇತ್ಯಾದಿಗಳನ್ನು ಮಾಡುವಂಥ ಯೋಗಗಳಿದೆ. ಹಿರಿಯವರು ಮಾಡಿರ್ತಕ್ಕಂಥ ಪುಣ್ಯ ಫಲದಿಂದಾಗಿ ನಿಮಗೆ ಕೆಲವಷ್ಟು ಅವಕಾಶಗಳು ಅಥವಾ ಉದ್ಯೋಗದಲ್ಲಿ ಯಶಸ್ಸು ಸಿಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇದರಿಂದಾಗಿ ಪುಣ್ಯಪ್ರಾಪ್ತಿ, ತೀರ್ಥಕ್ಷೇತ್ರಗಳ ಒಂದು ದರ್ಶನದಿಂದಾಗಿ ಪುಣ್ಯ ಪ್ರಾಪ್ತಿಯಾಗುವಂಥ ಯೋಗಗಳು ಕೂಡ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ಪರೋಪಕಾರ ಜೀವನವನ್ನು ನಡೆಸುವಂಥ ಯೋಗ ಈ ತಿಂಗಳಿನಲ್ಲಿದೆ ವೀಕ್ಷಕರೇ. ಇನ್ನಿತರರಿಗೆ ಸಹಾಯ ಸಹಕಾರಗಳನ್ನು ಮಾಡಿ ಅವರಿಂದ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಒಂದು ಒಳ್ಳೆ ಮಾತಿನಿಂದಾಗಿ ಅದರಿಂದ ನಿಮಗೆ ಅನುಕೂಲಗಳು ಬರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. 11ನೇ ಸ್ಥಾನವನ್ನು ನೋಡೋದಾದರೆ ಲಾಭಸ್ಥಾನಾಧಿಪತಿಯಾಗಿರ್ತಕ್ಕಂಥ ರವಿ ಬುಧನ ಕ್ಷೇತ್ರದಲ್ಲಿರೋದ್ರಿಂದಾಗಿ ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ವಿಳಂಬ ಆದರೂ ಕೂಡ ಒಳ್ಳೆ ಫಲಗಳನ್ನು ನೀವು ಈ ಸಂದರ್ಭದಲ್ಲಿ ನಿರೀಕ್ಷೆಯನ್ನು ಮಾಡ್ಬೋದು. ಕೆಲಸ ಕಾರ್ಯದಲ್ಲೂ ಕೂಡ ಅಲ್ಪ ಸ್ವಲ್ಪ ಕಿರಿಕಿರಿಗಳು, ಯಾವುದನ್ನು ಮಾಡಿದರೂ ಕೂಡ ಯಾವುದೂ ಸರಿಯಾಗಿಲ್ಲ ಅಂತ ಹೇಳುವಂಥದ್ದು ಅಥವಾ ಈ ಮೊದಲೇ ಮಾಡಿದಂಥ ಕೆಲಸ ಕಾರ್ಯಗಳನ್ನು ಹಿಡ್ಕೊಂಡು ಈಗ ಅದು ಸರಿಯಾಗಿಲ್ಲ ಅಂತ ಹೇಳುವಂಥ ವಿಷಯಗಳೆಲ್ಲ ಬರುವಂಥ ಸಾಧ್ಯತೆಗಳಿದೆ. ಯೋಚನೆ ಮಾಡಬೇಡಿ, ಗೊಂದಲ ಪಡಬೇಡಿ. ಅದೇ ರೀತಿಯಾಗಿ ಮನಸ್ಥಿತಿಯನ್ನು ಹಗುರವನ್ನು ಮಾಡ್ಕೊಂಡು ಕೂತ್ಕೊಳ್ಬೇಡಿ. ಧೈರ್ಯದಿಂದ ಅದನ್ನೆಲ್ಲ ಸಮರ್ಥವಾಗಿ ನಾನು ಎದುರಿಸ್ಕೊಂಡು ಹೋಗಬಲ್ಲೆ, ನಮ್ಮ ಗ್ರಹಸ್ಥಿತಿಗಳು ನಮ್ಗೆ ಅನುಕೂಲವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡುತ್ತೆ ಕೊನೆಯಲ್ಲಿ ಹೇಳುವಂತಹ ಕೆಲವಷ್ಟು ಸಣ್ಣ ಪುಟ್ಟ ಪರಿಹಾರ ಪ್ರತಿವಿಧಿಗಳನ್ನು ಮಾಡಿಕೊಳ್ಳಿ. ಅದರಲ್ಲಿಯೂ ಸರಿಯಾಗಿಲ್ಲ ಅಂತಾದರೆ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ಹೋಗಿ ಅದನ್ನು ತೋರಿಸಿಕೊಂಡು ಬೇಕಾದಂಥ ಪರಿಹಾರ ಪ್ರತಿವಿಧಿಗಳನ್ನು ಮಾಡಿಕೊಳ್ಳೋದ್ರಿಂದಾಗಿಯೂ ಉತ್ತಮವಾಗಿರ್ತಕ್ಕಂಥ ಫಲಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಹಣದ ವಿಷಯದಲ್ಲಿ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲಗಳಿದೆ. ಖರ್ಚು ವೆಚ್ಚದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಖರ್ಚು ವೆಚ್ಚಗಳನ್ನು ಅನಗತ್ಯವಾಗಿರ್ತಕ್ಕಂತಹ ವಿಷಯಗಳಲ್ಲಿ ಹೆಚ್ಚಿಗೆ ನಿಮ್ಮ ಸಮಯವನ್ನು ದುಡ್ಡನ್ನು ವೇಸ್ಟ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸ್ನೇಹಾಚಾರದಲ್ಲಿಯೂ ಕೂಡ ಕೆಲವಷ್ಟು ದುರ್ವ್ಯಸನಗಳಿಂದ ನಿಮ್ಮ ಗೌರವವನ್ನು ನಷ್ಟ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಗೌರವವನ್ನು ಸಂಪಾದನೆ ಮಾಡುವಂಥದ್ದು ಸುಲಭದ ಮಾತಲ್ಲ. ಅಷ್ಟು ಗೌರವವನ್ನು ಈ ಸ್ಥಾನಮಾನಕ್ಕೆ ಬರಲಿಕ್ಕೆ ನಿಮ್ಮ ಎಷ್ಟು ವರ್ಷದ ಪ್ರಯತ್ನ, ಎಷ್ಟು ವರ್ಷದ ತಪಸ್ಸಿರುತ್ತೆ ಗೊತ್ತಿಲ್ಲ. ಅದನ್ನು ಒಂದು ಸೆಕೆಂಡ್ನಲ್ಲಿಯೋ ಅಥವಾ ಒಂದು ದಿವಸದಲ್ಲಿಯೋ ಕಳ್ಕೊಳ್ಳುವಂಥದ್ದು ಅಷ್ಟು ಸೂಕ್ತವಾಗಿರೋದಿಲ್ಲ. ಹಾಗಾಗಿ ಅದೆಲ್ಲ ಸ್ವಲ್ಪ ಯೋಚನೆ ಮಾಡಿಕೊಂಡು ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳಿರೋದ್ರಿಂದಾಗಿ, ಯಾಕೆಂತಂದರೆ ವ್ಯವಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ಕೇತುವಿನ ಹೇತು ಬೇಡ ಅಂತ ಹೇಳುವಂಥ ಪ್ರಮಾಣಗಳಿದೆ. ಅಂದರೆ ಕಾರಣವಿಲ್ಲದೆ ಕೆಲವಷ್ಟು ವಿಷಯಗಳು ನಮ್ಮ ನಿತ್ಯ ಜೀವನದಲ್ಲಿ ಬರುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿವಿಧಿಯಿಂದ ಅಥವಾ ಪರಿಹಾರದಿಂದಾಗಿ ನಾವು ಅದನ್ನು ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ನೋಡೋದಾದರೆ ಮಹಾಗಣಪತಿ ದೇವರ ಆರಾಧನೆ, ಸಂಕಷ್ಟಿ ದಿವಸ ಉಪವಾಸವನ್ನು ಮಾಡೋದರಿಂದಾಗಿ ಅಥವಾ ಸಂಕಷ್ಟಿ ವ್ರತವನ್ನು ಮಾಡೋದರಿಂದಾಗಿ ಅಥವಾ ನಿತ್ಯ ಗಣಪತಿ ದೇವರಿಗೆ ಗರಿಕೆಯನ್ನು ಸಮರ್ಪಣೆ ಮಾಡೋದರಿಂದಾಗಿ ಅಥವಾ ಇದು ಯಾವುದೂ ನನ್ನಿಂದ ಸಾಧ್ಯ ಇಲ್ಲ, ನನ್ನ ಕಷ್ಟ ಇದೆ, ಅದನ್ನು ಯಾವುದನ್ನು ಮಾಡುವ ಪರಿಸ್ಥಿತಿಯಲ್ಲೇ ನಾನಿಲ್ಲ ಅಂತ ಹೇಳಾದರೆ ನೀವು ಮಹಾಗಣಪತಿ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶ್ಲೋಕ, ಪ್ರಣಮ್ಯ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತವಾಸಂ ಸ್ಮರೆ ನಿತ್ಯಂ ಆಯುಃಕಾಮಾರ್ಥ ಸಿದ್ಧಯ್ಯ ಅಂತ ಹೇಳುವಂಥ ಶ್ಲೋಕ, ನಿಮಗೆ ಬಂದಿರತಕ್ಕಂಥ ಸಕಲ ಸಂಕಷ್ಟವು ಮಹಾಗಣಪತಿ ದೇವರ ಅಷ್ಟೋತ್ತರ ಅಥವಾ ಸ್ತೋತ್ರಗಳನ್ನು ಓದುವುದರ ಮೂಲಕವಾಗಿ ಖಂಡಿತವಾಗಿ ಅದು ನಿಮಗೆ ಪರಿಹಾರವಾಗಿ ಉತ್ತಮ ರೀತಿಯಾಗಿರ್ತಕ್ಕಂತಹ ನಡೆ, ಅದೇ ರೀತಿಯಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಸಹಾಯ ಸಹಕಾರಗಳು ನಿಮಗೆ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು
ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೀರಿ ಇಲ್ಲಿ ತನಕ. ಅದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ನಾನು ಬಯಸ್ತೇನೆ. ಅದೇ ರೀತಿಯಾಗಿ ಅದೆಲ್ಲದಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ. ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ವಿಷಯಗಳು ಅರ್ಥ ಆಗಿಲ್ಲ ಅಥವಾ ಗೊತ್ತಾಗಿಲ್ಲ ಅಂತಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಥವಾ ಜ್ಯೋತಿಷ್ಶಾಸ್ತ್ರಕ್ಕೆ ಅಥವಾ ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟು ಅಥವಾ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯಗಳಿದ್ದರೂ ಕೂಡ, ಅಥವಾ ಜಿಜ್ಞಾಸೆ ಇದ್ದರೂ ಕೂಡ, ಅಥವಾ ಪ್ರಶ್ನೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಫೋನ್ ಮುಖಾಂತರವಾಗಿಯೂ ತಿಳಿಸ್ಬೋದು. ವಾಟ್ಸಪ್ನಲ್ಲಿ ತಿಳಿಸಿ, ಕೆಳಕಾಣುವಂಥ ನಂಬರ್ಗೆ ಮೆಸೇಜ್ ಮಾಡಿದರೆ ಅದಕ್ಕೆ ಪ್ರತ್ಯುತ್ತರವನ್ನು ನಾನು ಮಾಡ್ತೇನೆ. ಅದಕ್ಕೆ ಬೇಕಾದಂತಹ ವಿಡಿಯೋವನ್ನು ಕೂಡ ನಾನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ನೀವು ಕೊಟ್ಟಂತಹ ಈ ಪ್ರೀತಿ ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.